ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಇಂದಿನ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ನಾವು ಇವತ್ತು ಸಾಂಖ್ಯಯೋಗದ 47ನೇ ಶ್ಲೋಕ ಮತ್ತು 59ನೇ ಶ್ಲೋಕವನ್ನ ಮನನ ಮಾಡೋಣ. 47ನೇ ಶ್ಲೋಕ ಇವೆರಡು ಸಹ ತುಂಬಾ ಮುಖ್ಯವಾದದ್ದು. ಅಂದ್ರೆ ನೀವು 47ನೇ ಶ್ಲೋಕವನ್ನ ಬಹುಶಃ ಎಲ್ಲರೂ ಕೇಳಿರ್ತೀರಾ, ಇದರ ಅರ್ಥವನ್ನು ಸಹ ತಿಳ್ಕೊಂಡಿರ್ತೀರಾ ಅಂತ ಅನ್ಕೊಳ್ತೀನಿ. ಅದೇ ಇನ್ನೂ ಸ್ವಲ್ಪ ವಿವರವಾಗಿ ನಾವು ಇಲ್ಲಿ ತಿಳ್ಕೊಳ್ಳೋಣ. ಇದು ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂಹು ಮಾತೆ ಸಂಗೋಸ್ತ್ವ ಕರ್ಮಣಿ. ಇದರ ಅರ್ಥ, ಕರ್ಮದಲ್ಲಿಯೇ ನಿನಗೆ ಅಧಿಕಾರವು, ಕರ್ಮ ಫಲದಲ್ಲಿ ಯಾವುದೇ ಸಮಯದಲ್ಲಿಯೂ ಆಸಕ್ತಿ ಬೇಡ. ಅದೇ ಸಮಯದಲ್ಲಿ ಕರ್ಮದಲ್ಲಿ ನಿರಾಸಕ್ತನಾಗಿಯೂ ಇರಬೇಡ. ಇದರ ಪದಶಃ ಅರ್ಥ ಸಹ ಕೊಟ್ಟಿದ್ದಾರೆ ನೋಡಿ. ಕರ್ಮಾಣಿ ನಿಗದಿತ ಕರ್ತವ್ಯಗಳಲ್ಲಿ ಏವ ಮಾತ್ರ ಅಧಿಕಾರ ಹಕ್ಕು ತೇ ನಿಮ್ಮ ಮಾ ಅಲ್ಲ ಫಲೇಶು ಫಲಗಳಲ್ಲಿ ಕದಾಚನ ಯಾವಾಗಲೂ ಮಾ ಎಂದಿಗೂ ಕರ್ಮಫಲ ಚಟುವಟಿಕೆಗಳ ಫಲಿತಾಂಶಗಳು ಹೇತುಹು ಕಾರಣ ಭೂಹು ಇರು ಮಾ ಅಲ್ಲ ತೇ ನಿಮ್ಮ ಸಂಗಹ ಬಾಂಧವ್ಯ ಅಸ್ತು ಇರಬೇಕು ಅಕರ್ಮಣಿ ನಿಷ್ಕ್ರಿಯತೆಯಲ್ಲಿ. ಇದರ ಮೇಲೆ ಒಂದು ಪ್ರಶ್ನೆಗಳಿದೆ. ಹೇಗೆ ಅಂದ್ರೆ, ಇದರಲ್ಲಿ ಹೇಳ್ತಾ ಇದ್ದಾರೆ, ಕರ್ಮದಲ್ಲಿ ಮಾತ್ರ ನಿನಗೆ ಅಧಿಕಾರ ಇದೆ, ಕರ್ಮ ಫಲದಲ್ಲಿ ನಿನಗೆ ಯಾವುದೇ ಸಮಯದಲ್ಲೂ ಸಹ ನಿನಗೆ ಆಸಕ್ತಿ ಬೇಡ. ಆಮೇಲೆ ನೀನು ಕರ್ಮ ಫಲದ ಹೇತು ಆಗ್ಬೇಡ ಅಂತ ಹೇಳ್ತಾರೆ. ಮೂರನೇದಾಗಿ, ನಾಲ್ಕನೇದಾಗಿ ಆ ಕರ್ಮದಲ್ಲೂ ಸಹ ನಿನಗೆ ಆಸಕ್ತಿ ಬೇಡ ಅಂತ ಹೇಳ್ತಾ ಇದ್ದಾರೆ. ಈ 4 ವಿಷಯಗಳನ್ನ ಇಟ್ಕೊಂಡು ನಾವು ಮನನ ಮಾಡೋಣ. ಇವಾಗ ಮೊದಲನೇ ಪಾದದಲ್ಲಿ ನಾವು ಇವಾಗ ತಿಳ್ಕೊಂಬಂದ ಹಾಗೆ, ನಿನಗೆ ಕರ್ಮದಲ್ಲಿಯೇ ಅಧಿಕಾರ, ಫಲಗಳಲ್ಲಿ ಅಧಿಕಾರ ಇರಬಾರ್ದು. ಫಲ ಇರ್ಲಿ, ಇದು ಮುಂದಿನ ಭಾಗಕ್ಕೆ ಸೇರಿಸ್ಕೊಳ್ಳೋಣ. ನಿನಗೆ ಕರ್ಮದಲ್ಲಿ ಮಾತ್ರ ಅಧಿಕಾರ ಇದೆ ಅಂತಂದ್ರೆ ಏನಂತ ಅನ್ಕೊಳ್ತೀರಾ ಅಂತ ನಾಗೇಶ್ ಇವರು ಮಂಗಳವ್ರು ಹೇಳ್ತೀರಾ? ಅಂದ್ರೆ ನೀನ್ ಏನ್ ಕೆಲ್ಸ ಮಾಡ್ತಿದ್ಯೋ ಅದ್ರ ಮೇಲೆ ಮಾತ್ರ ನಿಂದ ಅಧಿಕಾರ ಇದೆ ಅಂತ. ಹಾ, ಅಂದ್ರೆ ಅದನ್ನ ಎಷ್ಟು ಶ್ರದ್ಧೆಯಿಂದ ಮಾಡ್ಬೋದು, ಎಷ್ಟು ಇಂಟ್ರೆಸ್ಟ್ ಇಂದ ಮಾಡ್ಬೋದು ಅನ್ನೋದು ನಿನಗೆ ಅಧಿಕಾರ ಇದೆ. ಆದ್ರೆ ಅದರ ರಿಸಲ್ಟ್ ಅಲ್ಲಿ ನಿನಗೆ ಅಧಿಕಾರ ಇಲ್ಲ ಅಂತ. ಅಂದ್ರೆ ಇಲ್ಲಿ ಒಬ್ಬ ಕರ್ಮಯೋಗಿಯ ಬಗ್ಗೆ ಇವರು ಹೇಳ್ತಾ ಇದ್ದಾರೆ. ಹೇಗೆ ನೀನು ಕರ್ಮಯೋಗ ಮಾಡಿಕೊಂಡೆ ನೀನು ಭಗವತ್ ಸಾಕ್ಷಾತ್ಕಾರವನ್ನ ಪಡಿಬಹುದು. ಯಾವಾಗ ನೀನು ಆತ್ಮಜ್ಞಾನಕ್ಕೆ ನೀನು ಇನ್ನೂ ರೆಡಿ ಆಗಿಲ್ಲ ಅಂತಹ ಒಬ್ಬ ಮುಮುಕ್ಷುವಿಗೆ ಕರ್ಮಯೋಗವನ್ನ ಹೇಳ್ತಾನೆ ಭಗವಂತ. ಮೊದಲು ಕರ್ಮಯೋಗವನ್ನು ಮಾಡೋ, ಆಮೇಲೆ ನಿನಗೆ ಈ ಆತ್ಮಜ್ಞಾನ ಅನ್ನೋದು ಸುಲಭವಾಗಿ ಲಭಿಸುತ್ತೆ. ಅದು ನಿನಗೆ ಅರ್ಥವಾಗುತ್ತೆ, ಆಳವಾಗಿ ನಿನ್ನ ಮನದಾಳದಲ್ಲಿ ನಿಲ್ಲುತ್ತೆ. ಒಂದೇ ಸರ್ತಿ ನಿನಗೆ ಆತ್ಮಜ್ಞಾನವನ್ನ ಜೀರ್ಣ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲದೆ ಇರೋದ್ರಿಂದ ಈ ಕರ್ಮವನ್ನ ಮಾಡ್ತಾ 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 ನಿನಗೆ ಚೆನ್ನಾಗಿ ಅರ್ಥ ಆಗತ್ತೆ. ಇವಾಗ ನಾವು ಥಿಯರಿ ಓದ್ತೀವಿ, ಥಿಯರಿ ಓದಿದ್ರೆ ನಮಗೆ ಪ್ರಾಕ್ಟಿಕಲ್ ಆಗಿ ಮಾಡಿದ್ರೇನೆ ಅದರ ಅನುಭವ ಅನ್ನೋದು ಆಗೋದು. ಓದ್ಬಿಟ್ಟು ಬಿಟ್ಬಿಟ್ರೆ ಅದು ಅಷ್ಟು ಜೀರ್ಣಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇವಾಗ
ಒಂದು ಸ್ವಿಮ್ಮಿಂಗ್ ಸುಮ್ಮನೆ ತಿಳ್ಕೊಂಬಿಟ್ರೆ ಗೊತ್ತಾಗುತ್ತಾ? ನೀರಿಗಿಳಿದು ನಾನು ಈಜೋದು ಕಲ್ತ್ರೆ ತಾನೇ ಗೊತ್ತಾಗೋದು. ಹಾಗೆ ನಾನು ಅದನ್ನ ಮಾಡಬೇಕು. ಮಾಡಿದಾಗ ಹೇಗೆ ಕರ್ಮ ಫಲಕ್ಕೆ ಮುಂದಿನ ಭಾಗದಲ್ಲಿ ಹೇಳ್ತಾರೆ ಹೇಗೆ ನಾನು ಅಂಟ್ಕೊಳ್ದೆ ಇರ್ಬೇಕು ಹೋಗ್ಬೋದು ಅಂತ. ಕರ್ಮ ಫಲ, ಆದ್ರೆ ನೀನು ಕರ್ಮವನ್ನ ಮಾಡಲೇಬೇಕು. ಸುಮ್ಮನೆ ಇರೋದು ಸರಿ ಇಲ್ಲ. ಕರ್ಮವನ್ನ ಮಾಡೋ, ನನಗೆ ಬೇಡ ಅಂತಂದ್ಬಿಟ್ಟು ಕೂತ್ಕೊಂಡ್ರೆ ಅದು ಅದು ಸರಿ ಇಲ್ಲ. ಯಾತಕ್ಕೆ ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿಯ ಕರ್ಮವನ್ನ ಮಾಡಬೇಕು. ಇಲ್ಲಿ ಅರ್ಜುನ ಯಾವ ಸ್ಥಿತಿಯಲ್ಲಿ ಇದ್ದಾನೆ ಅಂತಂದ್ರೆ, ಇನ್ನು ನಾನು ಕರ್ತೃತ್ವ ಭಾವದಲ್ಲಿ ಇದ್ದಾನೆ. ಅವನಿಗೆ ಹಂತ ಹಂತವಾಗಿ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗೋದಕ್ಕೋಸ್ಕರ ನಿನಗೆ ಇನ್ನೂ ಕರ್ಮಭಾವ ಇದೆ. ಅದಕ್ಕೆ ನೀನು ಏನ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾರೆ. ನೀನ್ ಕರ್ಮ ಮಾಡು, ಆದ್ರೆ ಮುಂದೆ ಹೇಳ್ತಾ ಇದ್ದಾರೆ ಫಲಗಳಲ್ಲಿ ಅಧಿಕಾರ ಇರಬಾರ್ದು ಅಂತ. ಆ, ಇದನ್ನ ಯಾರು ಮಾಲಾಜಿ ಹೇಳ್ತೀರಾ? ಅಂದ್ರೆ ಆ ಫಲಗಳಿಗೆ ಅದ್ರ ಬಗ್ಗೆ ನಮ್ಗೆ ಕಂಟ್ರೋಲ್ ಇಲ್ಲ. ನಾವ್ ಏನಂದ್ರೂ ಕೆಲ್ಸ ಮಾಡ್ಬೋದು, ಫಲ ಹಿಂಗೆ ಬರುತ್ತೆ ಹಂಗೆ ಬರುತ್ತೆ ಅಂತ ನಾವ್ ಹೇಳಕ್ ಆಗೋದಿಲ್ಲ. ಸೊ ಕಂಟ್ರೋಲ್ ಇಲ್ಲ ನಮ್ಗೆ ಅದ್ರ ಮೇಲೆ. ಬರೀ ನಾನ್ ಮಾಡ್ತಿರೋ ಕೆಲ್ಸನ ನಾನ್ ಎಷ್ಟು ಚೆನ್ನಾಗ್ ಮಾಡ್ಬೋದು, ಎಷ್ಟು ಗಮನ ಇಟ್ಟು ಮಾಡ್ಬೋದು, ಅದು ಮಾತ್ರ ನನ್ನ ಕೈಯಲ್ಲಿ ಇರತ್ತೆ. ಕರೆಕ್ಟ್. ಅದಕ್ಕೋಸ್ಕರ ನಾನು ಅದಕ್ಕೆ ಅಂಡ್ಕೊಳ್ಬಾರ್ದು ಅನ್ನೋದು. ಯಾಕೆಂದ್ರೆ ಸುಖ ದುಃಖಗಳಿಗೆ ಒಳಗಾಗ್ತೀನಿ. ಎಲ್ಲಿ ನನಗೆ ಹಿಡಿತ ಇಲ್ಲ ಅದರಲ್ಲಿ ನಾನು ಆಸಕ್ತನಾಗಬಾರ್ದು ಅನ್ನೋದು ಇಲ್ಲಿ ಚಿಂತನೆ. ಆದರೆ ಕರ್ಮವನ್ನು ಮಾಡೋದಕ್ಕೆ ನನಗೆ ಅಧಿಕಾರ ಇದೆ. ಥ್ಯಾಂಕ್ ಯು. ಇವರು ನಾಗಶ್ರೀ ಅವರು ಮುಂದಿನ ಒಂದು ಬಸ್ಸನ್ನು ತಗೊಂಡು, ಕರ್ಮ ಫಲ ಹೇತುವಾಗಬೇಡ. ಹೇತು ಅಂದ್ರೆ ಕಾರಣ ಆಗ್ಬೇಡ, ಅದಕ್ಕೆ ಕಾರಣನಾಗ್ಬೇಡ. ಇದಕ್ಕೆ ಏನ್ ಹೇಳ್ತೀರಾ ನೋಡಿ. ಆ ಈಗ ಎಕ್ಸಾಮ್ ಅಲ್ಲಿ ನಾವು ಎಷ್ಟು ಫುಲ್ ಎಫರ್ಟ್ಸ್ ಹಾಕೋದು ನಮ್ಮ ಕೈಯಲ್ಲಿ ಇದೆ. ಎಷ್ಟು ನಮ್ ಸಾಧ್ಯನೋ ಅಷ್ಟು ಮಾಡೋದು. ಆದ್ರೆ ರಿಸಲ್ಟ್ಸ್ ಬಗ್ಗೆ ತಲೆ ಕೆಡ್ಸ್ಕೊಂಡು ನಾನು ಅಯ್ಯೋ ಹಂಗಾಗ್ಬಿಟ್ರೆ ಹಿಂಗಾಗ್ಬಿಟ್ರೆ ಅಂತ ಚೆನ್ನಾಗಿ ಓದೋದ ಅದನ್ನ ಅಷ್ಟೇ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕು. ರಿಸಲ್ಟ್ಸ್ ಆಮೇಲೆ ನೋಡ್ಕೊಳ್ಳೋಣ, ಇವಾಗ್ಲೇ ರಿಸಲ್ಟ್ ಬಗ್ಗೆ ಯೋಚನೆ ಮಾಡಿದ್ರೆ ಟೆನ್ಷನ್ ಆಗಿ ನಾವ್ ಅಷ್ಟೇ ಎಫರ್ಟ್ಸ್ ಹಾಕಕ್ ಆಗೋದಿಲ್ಲ. ಸೊ ಅದ್ರಿಂದ ಏನಾಗತ್ತೆ, ಅಯ್ಯೋ ನಾನು ಇಷ್ಟೊಂದು ಎಫರ್ಟ್ಸ್ ಹಾಕಿದೀನಿ, ಸರಿಯಾಗಿ ಬರ್ದಿದ್ರೆ ಏನಪ್ಪಾ ಮಾಡೋದು ಅಂತ ಆತರ ಒಂದು ಯೋಚನೆ ಬರಕ್ ಹೋದ್ರೆ ಇಲ್ಲಿ ಓದಕ್ಕೂ ನಮಗೆ ಕಷ್ಟ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಅದು ಫಲಗಳಲ್ಲಿ ನಿನಗೆ ಅಧಿಕಾರ ಇರಬಾರ್ದು ಅನ್ನೋದಕ್ಕೆ ಆಯ್ತು. ಆದ್ರೆ ಕರ್ಮ ಫಲಕ್ಕೆ ಕಾರಣನಾಗ್ಬೇಡ ಅಂತ ಹೇಳ್ತಾರೆ. ಕರ್ಮ ಫಲ ಬಂದಾಗ ಏನಾಗತ್ತೆ, ಅದು ಯಾವುದೇ ಒಂದು ಫಲ ಅದು ಬೀಜಗಳಾಗಿ ಉಳಿಯುತ್ತೆ ಅಲ್ವಾ? ಆ ಬೀಜಗಳು ಏನಾಗುತ್ತೆ, ಮತ್ತೆ ಮೊಳೆಯುತ್ತವೆ ತಾನೆ. ಅವು ಏನು ಅಂತ ಚಿಂತನೆ ಮಾಡೋಣ. ಈಗ ಮುಂದಿನ ಒಂದು ಈ ಕ್ವೆಶ್ಚನ್ ತಗೊಳ್ಳಿ ನೀವೇನೆ. ಈ ಅಕರ್ಮ ಅಂದ್ರೆ ನಾನು ಕೆಲಸ ಮಾಡಲ್ಲ, ಸುಮ್ಮನೆ ಕರ್ಮ ಮಾಡಿದ್ರೆ ತಾನೇ ನನಗೆ ಫಲ ಅನ್ನೋದು. ಅದರಿಂದ ವಾಸನೆಗಳು ಬರೋದು, ಬೀಜಗಳು ಉತ್ಪನ್ನ ಆಗೋದು, ಮತ್ತೆ ಅವುಗಳು ಸೆಳ್ಕೊಂಡು ಬರೋದು, ಮತ್ತೆ ಈ ಬಂಧನದಲ್ಲಿ ನಾನು ಸಿಕ್ಕಾಕೊಳ್ಳೋದು. ಅದಕ್ಕೆ ನಾನು ಕರ್ಮವನ್ನೇ ಮಾಡಲ್ಲ ಅಂತ ಅಂದ್ಬಿಟ್ರೆ ಸರಿನಾ? ಅದಕ್ಕೆ ನಿನ್ಗೆ ಇಲ್ಲ, ನೀನು ಯುದ್ಧ ಮಾಡಬೇಕು ಅಂತ ಶ್ರೀಕೃಷ್ಣ ಹೇಳ್ತಾ ಇರೋದು. ಈ ಅಕರ್ಮದಲ್ಲಿ ನಿನಗೆ ಸಂಘ ಉಂಟಾಗದೇ ಇರಲಿ. ನಾನು ಕ್ಲೂ ಕೊಟ್ಟೆ, ಇನ್ನು ಸ್ವಲ್ಪ ವಿವರಿಸಿ ಹೇಳಿ. ಅಂದ್ರೆ ನೀನು ಸರಿಯಾಗಿ ದಾರಿಯಲ್ಲಿ ಹೋಗೋದು ಮುಖ್ಯನೇ ಹೊರತು ಆ ದಾರಿ ಯಾವ್ದಾದ್ರೂ ಚಿಂತೆ ಇಲ್ಲ, ಅದ್ರ ಬಗ್ಗೆ ತಲೆಯನ್ನು ಕೆಡ್ಸ್ಕೊಳ್ಳೋದು ಬೇಡ. ಸರಿ ದಾರಿಲಿ ಹೋಗ್ಬೇಕಾದ್ರೆ ನಾವು ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅನ್ನೋದು ಅದನ್ನೆಲ್ಲ ತಿಳ್ಕೊಳ್ಳೋದು ಅವಶ್ಯಕತೆ ಇಲ್ಲ ನಮಗೆ. ನಮ್ ಕೆಲ್ಸ ಏನು ಅದನ್ನ ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೇಕು, ಅದು ಮುಖ್ಯ ಅಂತ ನನ್ನ ಅನಿಸಿಕೆ. ಅಂದ್ರೆ ನಾನು ಸುಮ್ಮನೆ ಕೂತ್ಕೊಂಡ್ಬಿಡ್ತೀನಿ, ನಾನು ಏನು ಕೆಲಸ ಮಾಡಲ್ಲ ಅಂತ ಅಂದ್ರೆ ಅದು
ಅದು ಅಂದ್ರೆ ಮನುಷ್ಯನಾಗಿ ಅಂತ ಅಂದ್ಮೇಲೆ ಅದು ಏನಾದ್ರೂ ಒಂದು ಉದ್ಯೋಗದಲ್ಲಿ ಅಥವಾ ಏನಾದ್ರಲ್ಲಿ ಒಂದು ನಮ್ಮನ್ನ ನಾವು ತೊಡಸ್ಕೊಂಡೇ ಇರ್ಬೇಕು. ಸುಮ್ಮನೆ ಆ ಪ್ರತಿಫಲನ ಅಪೇಕ್ಷೆ ಮಾಡ್ಕೊಂಡ್ ಕುತ್ಕೊಂಡ್ಬಿಟ್ರೆ ಸುಮ್ನೆ ನಮ್ ಜೀವನನು ವ್ಯರ್ಥ ಅಂತ. ಚಿಂತನೆ ಮಾಡೋಣ. ಇವಾಗ ನಿನಗೆ ಕರ್ಮದಲ್ಲಿ ಅಧಿಕಾರ ಇದೆ ಅಂತಂದ್ರೆ ಇಲ್ಲಿ 4 ಭಾಗಗಳಾಗಿ ಅವರು ಕೊಟ್ಟಿದ್ರೆ ತುಂಬಾ ಚೆನ್ನಾಗಿ. ನಿಂಗೆ ಕರ್ಮದಲ್ಲಿ ಮಾತ್ರ ನಿಂಗೆ ಅಧಿಕಾರ ಇದೆ, ಆದ್ರೆ ಫಲಕ್ಕೆ ನೀನು ಅಂಟ್ಕೊಳ್ಬೇಡ. ನೀನು ಫಲದಲ್ಲಿ ನಿನಗೆ ಯಾವ ಅಧಿಕಾರವೂ ಇರಲ್ಲ, ಅದನ್ನು ತಿಳ್ಕೊ. ಮತ್ತೆ ಕರ್ಮ ಫಲಕ್ಕೆ ಮುಂದಿನ ಇದರಲ್ಲಿ ನಿನಗೆ ಅದಕ್ಕೆ ಕಾರಣೀಭೂತನಾಗ್ಬೇಡ, ಮತ್ತೆ ಆ ಕರ್ಮಕ್ಕೂ ಸಹ ನೀನು ಅಂಟ್ಕೊಳ್ಬೇಡ ಅಂತ ಹೇಳ್ತಾರೆ. ಹೀಗೆ ನೀನು ಇಲ್ಲಿ ಗುರಿ ಇಟ್ಟು ತೋರಿಸ್ತಾ ಇದ್ದಾರೆ. ನೀನು ಬಿಲ್ಲು ಬಾಣ ಬಿಡಬೇಕು. ನೀನು ನಿನ್ನ ಶ್ರದ್ಧೆಯಿಂದ ಮಾಡೋ ಕೆಲಸವನ್ನ ಮಾಡಬೇಕು. ಏನೋ ಅಡ್ಡ ಬಂತಪ್ಪ, ನಿಂಗೆ ಈ ಗುರಿಯನ್ನ ತಲುಪಕ್ಕಾಗ್ಲಿಲ್ಲ ಅಂತಂದ್ರೆ ಅದಕ್ಕೋಸ್ಕರ ನೀನು ಯಾವ ದುಃಖಕ್ಕೂ ಒಳಗಾಗ್ಬೇಡ. ಅಥವಾ ನೀನ್ ಗುರಿಯನ್ನ ತಲುಪದೆ ಅಂತಂದ್ರೆ ಹಿಗ್ಲು ಬೇಡ. ಅವೆಲ್ಲನೂ ಕ್ಷಣಿಕವಾದದ್ದೇ, ಅದು ನಿನ್ನ ಕೈ ಇಲ್ಲ. ಏನು ಮಧ್ಯಂತರದಲ್ಲಿ ಬೇರೆ ಏನೋ ಅಡಚಣೆಗಳು ಬರಬಹುದು, ನೀನು ಗುರಿ ಕರೆಕ್ಟಾಗಿ ಬಿಟ್ಟಿರ್ತೀಯ, ತೊಂದರೆಗಳು ಬರಬಹುದು, ಅವಾಗ ತಪ್ಪಿತು. ಅದಕ್ಕೆ ನೀನು ಯಾವ ಚಿಂತೆಯನ್ನು ಮಾಡಬೇಡ, ಅದು ತೊಂದರೆಗೊಳಗಾಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ರೆ. ಅದಕ್ಕೋಸ್ಕರ ನಾವು ಈ ಕರ್ಮ ಫಲಕ್ಕೆ ನಾವು ಅಂಟ್ಕೊಂಡಾಗ ನಮ್ಗೆ ದುಃಖ ಆಗತ್ತೆ, ಇಲ್ಲ ಅಂತಂದ್ರೆ ಸಂತೋಷ ಆಗತ್ತೆ. ದುಃಖ ಆಗ್ಲಿ ಸಂತೋಷ ಆಗ್ಲಿ ಎಲ್ಲವೂ ಕ್ಷಣಿಕ, ಒಂದಾದ್ಮೇಲೆ ಒಂದು ಬರುತ್ತೆ ಹೋಗುತ್ತೆ. ಇವಾಗ ತುಂಬಾ ನನಗೆ ಏನೋ ನಾನು ಮಾಡಿದ್ದ ಕೆಲ್ಸಕ್ಕೆ ಅದರ ಫಲಿತಾಂಶ ತುಂಬಾ ಬಂತು ಅಂತಂದಾಗ ನನಗೆ ಬಹಳ ಸಂತೋಷ ಆಗತ್ತೆ. ಆವಾಗ ಏನ್ ಮಾಡ್ತೀನಿ, ಅದರಿಂದ ಇನ್ನು ಮತ್ತೆ ಗಳಿಸ್ಬೇಕು ಅಂತಬಿಟ್ಟು ಆ ಕೆಲಸವನ್ನ ಮತ್ತೆ ಮಾಡಕ್ಕೆ ಹೋಗ್ತೀನಿ. ಅದು ಬೀಜಗಳು, ಅದು ವಾಸನೆಗಳು ಸೆಳ್ಕೊಂಡು ಬರೋದು. ಅವಾಗ ಶ್ರಮ ಪಟ್ಟು 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 ನನಗೇನು ನನ್ನ ದೇಹ ಸುಸ್ತಾಗ್ಬಿಡುತ್ತೆ, ಮತ್ತೆ ನನಗೆ ಅನೇಕ ಕಾಯಿಲೆಗಳು ಬರಬಹುದು, ಅದರಿಂದ ತೊಂದರೆಗಳಾಗಬಹುದು, ಅಥವಾ ಒಂದ್ಸರ್ತಿ ಎಲ್ಲ ಬಂದಿದ್ದೆಲ್ಲ ಹೋಗ್ಬಿಡ್ಬಹುದು. ಹೀಗೆಲ್ಲ ಆಗೋದು ಉಂಟು ತಾನೆ ಜೀವನದಲ್ಲಿ. ನಾವು ಬೇರೆಯವ್ರನ್ನ ನೋಡಿರ್ತೀವಿ, ನಮಗೂ ಕೆಲವು ಸರ್ತಿ ಇದರ ಅನುಭವಗಳು ಆಗಿರುತ್ತೆ. ಅದಕ್ಕೋಸ್ಕರ ನಾವು ಕರ್ಮ ಫಲಕ್ಕೆ ಅಂಟುಕೊಳ್ದೆ ಇದ್ದಾಗ, ಅದು ಈಶ್ವರಾರ್ಪಣ ಭಾವದಲ್ಲಿ ನಾವು ಕೆಲಸ ಮಾಡಿದಾಗ ಅದು ಏನು ಬರುತ್ತೋ ಅದು ಪ್ರಸಾದ ಅಂತ ತೆಗೆದುಕೊಂಡಾಗ ಅದರ ಸವಿ ಯಾವಾಗಲೂ ಪ್ರಸಾದದ ಸವಿ ಹೆಚ್ಚೇನೆ. ಅದು ತೆಗೆದುಕೊಂಡಾಗ ನಾವು ಹೆಚ್ಚು ಆನಂದದಾಯಕವಾಗಿ ನಾವು ಜೀವನವನ್ನ ನಡೆಸಬಹುದು. ನಾವು ದುಃಖಕ್ಕೆ ಒಳಗಾಗುವ ಪ್ರಮೇಯವೇ ಇರಲ್ಲ. ಅದಕ್ಕೋಸ್ಕರ ನೀನು ಕರ್ಮವನ್ನು ಮಾಡೋ, ಆದ್ರೆ ಫಲಕ್ಕೆ ನೀನು ಮಾತ್ರ ಅಂಟ್ಕೊಳ್ಬೇಡ. ಫಲಕ್ಕೆ ನೀನು ಅಂಟ್ಕೊಂಡ್ರೆ ಯಾವಾಗ್ಲೂ ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಡ್ತೀಯ ನೀನು. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಶ್ರೀಕೃಷ್ಣ? ಮೊದ್ಲು ಹೇಳಿದ್ರು ಆತ್ಮಜ್ಞಾನವನ್ನ ಹೇಳಿದ್ರು. ಆತ್ಮಜ್ಞಾನ ಹೇಳಿದ ತಕ್ಷಣ ಅದು ಪೂರ್ತಿಯಾಗಿ ನಾವು ಹೀರ್ಕೊಳ್ಳೋದಕ್ಕೆ ಕಷ್ಟವಾಗತ್ತೆ. ಎಲ್ಲರಿಗೂ ಅದು ಹೀರ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದು ಒಬ್ಬೊಬ್ಬರು ಒಂದೊಂದು ಹಂತದಲ್ಲಿ ಇರ್ತಾರೆ. ಅದಕ್ಕೆ ಒಂದು ಪರಿಪಕ್ವತೆ ಅನ್ನೋದು ಬೇಕು. ಆ ಪರಿಪಕ್ವತೆ ಬರಬೇಕಾದ್ರೆ ಕರ್ಮಯೋಗವನ್ನ ಮಾಡಬೇಕು. ಆ ಕರ್ಮಯೋಗವನ್ನ ಮಾಡೋದ್ರಿಂದ ಆ ಪರಿಪಕ್ವತೆ ಅನ್ನೋದು ಬರುತ್ತೆ. ಆವಾಗ ಆತ್ಮಜ್ಞಾನ ಸರಿಯಾಗಿ ಹೀರ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ಅದಕ್ಕೋಸ್ಕರ ನೀನು ಕರ್ಮಯೋಗವನ್ನ ಮಾಡು. ಮೊದಲು ಏನಾಗಿರ್ತಾನೆ, ಕಾಮ್ಯಕರ್ಮಿ ಆಗಿರ್ತಾನೆ. ನಾನು ಈ ಕೆಲಸ ಮಾಡ್ತೀನಿ, ಅದರ ಫಲ ಬರುತ್ತೆ, ಆ ಫಲವನ್ನ ಅನುಭವಿಸೋದು ನನ್ನ ಹಕ್ಕು. ಆ ಫಲಕ್ಕಾಗಿಯೇ ಕರ್ಮವನ್ನ ಮಾಡೋದು. ಅವಾಗ ಸುಖ ದುಃಖಗಳು ನನ್ನವಾಗತ್ತೆ. ಮತ್ತೆ ಸುಖ ಬಂದಾಗ ಮತ್ತೆ ಸೆಳ್ಕೊಂಡು ಬರುತ್ತೆ, ಮತ್ತೆ ಆ ಕೆಲಸವನ್ನು ಮಾಡಿಸುತ್ತೆ. ದುಃಖ ಬಂದಾಗ ಇದರಿಂದ ದೂರ ಇರ್ಬೇಕಪ್ಪ ಅಂತಂದ್ಬಿಟ್ಟು ಅದಕ್ಕೇನಾದ್ರೂ ಮಾಡ್ತೀನಿ. ಹೀಗೆ ಕರ್ಮ ಬಂಧನದಲ್ಲಿ, ಕರ್ಮ ಚಕ್ರದಲ್ಲಿ ಸಿಕ್ಕಾಕೊಂಡ್ಬಿಡ್ತೀನಿ. ಆದ್ರೆ ಈಶ್ವರಾರ್ಪಿತ ಭಾವದಿಂದ ಮಾಡಿದಾಗ, ಪ್ರಸಾದ ಅಂತ ಸ್ವೀಕರಣ ಮಾಡಿದಾಗ ನಾನು ಯಾವಾಗ್ಲೂ ಸಂತೋಷವಾಗಿರ್ತೀನಿ. ಅದಕ್ಕೆ
ಅದಕ್ಕೆ ನೀನು ಹೇತುವಾಗಬೇಡ. ಮತ್ತೆ ಬೀಜಗಳು ಸೆಳ್ಕೊಂಡು ಬರುತ್ತವಲ್ಲ, ಅದಕ್ಕೆ ನೀನು ಕಾರಣಕರ್ತನಾಗಬೇಡ ಅಂತ ಈ 3ನೇ ಪಾದದಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಹಾಗಾದ್ರೆ ನಾನು ಕರ್ಮ ಮಾಡೋದ ಬೇಡವಾ ಶ್ರೀಕೃಷ್ಣ? ಹಾಗಾದ್ರೆ ನಾನು ಏನು ಮಾಡಲ್ಲಪ್ಪ, ನಾನು ಸುಮ್ಮನೆ ಇದ್ಬಿಡ್ತೀನಿ. ಕರ್ಮ ಮಾಡೋ ಅಂತ ಅಂತೀಯ, ಮಾಡಿದ್ರೆ ಅದಕ್ಕೆ ಅಂಟ್ಕೊಂಬೇಡ ಅಂತ ಅಂತೀಯ. ಇದೆಲ್ಲ ಕಷ್ಟ ಯಾತಕ್ಕೆ? ನಂಗೆ ಅದಕ್ಕೆ ವಾಸನೆಗಳು ಬೇಡ, ಬೀಜಗಳು ಬೇಡ, ಎಂಥದ್ದು ಬೇಡ, ನಾನೇನು ಕೆಲಸ ಮಾಡಲ್ಲ ಅಂತಂದರೆ, ನೀನು ಇವಾಗ ಇರುವ ಹಂತದಲ್ಲಿ ನೀನು ಕರ್ಮವನ್ನ ಮಾಡಬೇಕು. ಯಾಕೆ ಅಂದರೆ ನಾನು ಅನ್ನೋದು ಇನ್ನೂ ಇದೆ ನಿನಗೆ. ಆ ನಾನು ಅನ್ನೋದು ಹೋಗೋವರೆಗೂ ನೀನು ಆ ಕರ್ಮಕ್ಕೆ ಮನಸ್ಸನ್ನ ಕೊಡಬಾರ್ದು. ಕರ್ತೃತ್ವ ಭಾವ ಇದೆ. ನಾನು ಮಾಡ್ತಾ ಇದ್ದೀನಿ, ನಾನು ಯುದ್ಧ ಮಾಡಬಲ್ಲೆ ಅನ್ನುವ ಇದರಲ್ಲಿ ಯಾವಾಗ ಜ್ಞಾನ ಸಂಪೂರ್ಣವಾಗಿ ಬಂತೋ, ಅವನು ಯಾವ ಕರ್ಮ ಮಾಡ್ತಾ ಇದ್ರು ನನ್ನ ಕರ್ಮ ಅನ್ನೋದು ನನ್ನಲ್ಲಿಲ್ಲ ಅನ್ನೋದು ತಿಳ್ಕೊಳ್ತಾನೆ. ಆದ್ರೆ ಸಂಪೂರ್ಣವಾಗಿ ಆ ಜ್ಞಾನ ಅನ್ನೋದು ಒಳಕ್ಕೆ ಹೋಗದೆ ಇದ್ದಾಗ ಅಕರ್ತೃತ್ವ ಅನ್ನೋದಿರುತ್ತೆ. ಅದಕ್ಕೋಸ್ಕರ ನೀನು ಅಕರ್ಮಕ್ಕೆ ನೀನು ಒಳಗಾಗಬೇಡ. ಅದು ಸಹ ನಿನ್ನ ಬಂಧನಕ್ಕೆ ಗುರಿಪಡಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಬಹಳ ಮುಖ್ಯವಾದಂತಹ ಒಂದು ಚಿಂತನಾತ್ಮಕವಾದಂತಹ ಶ್ಲೋಕ. ಇದನ್ನ ಎಲ್ಲರೂ ಬಾಯ್ಪಾಠ ಮಾಡಿಕೊಂಡ್ರೆ ಒಳ್ಳೇದು. ಬಹುಶಃ ಬರುತ್ತೋ ಏನೋ. ಎಲ್ಲರೂ ಮಹಾಭಾರತ ಕೇಳಿದ್ದೀರಾ, ನೋಡಿದ್ದೀರಾ ಚಿಕ್ಕ ವಯಸ್ಸಿನಲ್ಲಿ? ಹೌದು ಮ್ಯಾಮ್, ಈಗ ಮಹಾಭಾರತ ಸೀರಿಯಲ್ ಅಲ್ಲಿ ಸ್ಟಾರ್ಟಿಂಗ್ ಇದೇ ಬರ್ತಾ ಇದ್ದಿದ್ದು ಆಕ್ಚುಯಲ್ ಆಗಿ ನಾವು ಚಿಕ್ಕವರಿದ್ದಾಗ. ಅಲ್ವಾ? ಈ ಶ್ಲೋಕನೇ ಬರ್ತಾ ಇದ್ದಿದ್ದು. ಹೌದು. ಮತ್ತೆ ಅದರಲ್ಲಿ ಏನಾದರೂ ಪ್ರಶ್ನೆಗಳಿದೆಯಾ ನೋಡಿ. ಇದರಲ್ಲಿ ಪೂರ್ತಿ ಇದರ ಸಾರಾಂಶ ಏನು ಅಂದ್ರೆ, ಸಂಘವನ್ನು ಬಿಟ್ಟು ಸಿದ್ಧಿಯಾಗಲಿ ಆಗದಿರಲಿ ಸಮನಾಗಿದ್ದುಕೊಂಡು ಕರ್ಮಗಳನ್ನು ಮಾಡೋ ಸಮತ್ವವೇ ಯೋಗವು. ಏನು ಒಂದು ಆತ್ಮಜ್ಞಾನದಿಂದ ನಾವು ಏನು ಪಡಿತೀವಿ? ಸಮತ್ವವನ್ನೇ ಪಡೆಯೋದು. ಹಾಗೆ ಕರ್ಮಯೋಗದಿಂದಲೂ ಸಹ ನೀನು ಸಮತ್ವವನ್ನ ಪಡಿಬಹುದು. ಹೇಗೆ? ಸಂಘವನ್ನು ಬಿಟ್ಟು. ಯಾವುದರ ಸಂಘ ಬಿಟ್ಟು ಅಂತಂದ್ರೆ ವಿಷಯ ವಸ್ತುಗಳ ಸಂಘವನ್ನ ಬಿಡಬೇಕು. ಆ ವಿಷಯ ವಸ್ತುಗಳನ್ನ ನಾವು ಹೇಗೆ ತಗೊಳ್ತೀವಿ, ಅದಕ್ಕೆ ತುಂಬಾ ಅಂಟುಕೊಂಡಿರ್ತೀವಿ, ವಸ್ತುಗಳಾಗಿ ನೋಡ್ತೀವಿ. ಆದ್ರಿಂದ ಅವುಗಳು ನಮ್ಮ ಜ್ಞಾನೇಂದ್ರಿಯಗಳಿಗೆ ಹೇಗೆ ಬಂದು ನಮಗೆ ಅನುಭವಕ್ಕೆ ಒಳಗಾಗುತ್ತೋ ಆ ರೀತಿಯೆಲ್ಲ ತೆಗೆದುಕೊಂಡು ಅವಕ್ಕೆ ಅಂಟು ಬಿದ್ದು ಬಿಡ್ತೀವಿ. ಅದಕ್ಕೋಸ್ಕರ ಅದು ಬೇಕು ಅನ್ನೋದ್ರಿಂದ ಒಂದು ಕರ್ಮವನ್ನ ಮಾಡ್ತೀವಿ. ಆದರೆ ಅದಕ್ಕೆ ಸಿದ್ಧಿ ಅನ್ನೋದು ಕರ್ಮದ ಫಲ. ಫಲ ಫಲಿಸುತ್ತೋ ಇಲ್ವೋ ಅದಕ್ಕೆ ನೀನು ಯೋಚನೆ ಮಾಡಬೇಡ. ಏನೋ ಒಂದು ಕರ್ಮವನ್ನು ಮಾಡ್ತೀಯ, ಆದರೆ ನೀನು ದುಃಖಕ್ಕೆ ಸುಖಕ್ಕೆ ಒಳಗಾಗಬೇಡ. ಅದರಿಂದ ನೀನು ಸಿದ್ಧಿ ಆಗಲಿ ಆಗದೆ ಇರಲಿ ನೀನು ಸಮತ್ವವನ್ನ ಕಾಪಾಡ್ಕೋ. ಆದರೆ ಕರ್ಮವನ್ನ ಮಾಡು, ಕರ್ಮ ಮಾಡದೆ ಬಿಡಬೇಡ. ಅವಾಗ ನಿನಗೆ ಗೊತ್ತಾಗಲ್ಲ. ಮಾಡ್ತಾ ಇದ್ರೆ ಅವುಗಳ ಪರಿಮಿತಿ ಗೊತ್ತಾಗುತ್ತೆ, ಮುಂದಿನ ಹಂತಕ್ಕೆ ಹೋಗ್ತೀಯ. ಇವು ವಿಷಯ ವಸ್ತುಗಳು ಹಾಗೆ ಇರುತ್ತವಾ? ಇಲ್ಲ, ಅವು ಬದಲಾಗುವಂತಹವು ಅಲ್ವಾ. ಅದಕ್ಕೆ ಅವು ನನ್ನ ಹಿಡಿತಕ್ಕೆ ಸಿಗಲ್ಲ ಅನ್ನೋದು ಪ್ರಾಕ್ಟಿಕಲ್ ಆಗಿ ಗೊತ್ತಾಗಬೇಕು ಅಂತಂದ್ರೆ ಕರ್ಮ ಮಾಡಬೇಕು. ಕರ್ಮ ಮಾಡದೆ ಥಿಯರಿ ಹೇಳ್ಬಿಟ್ರೆ ಅದು ಅಷ್ಟಾಗಿ ಹೋಗಲ್ಲ, ಒಳಕ್ಕೆ ಹೋಗ್ಬೇಕು. ಅದಕ್ಕೋಸ್ಕರನೇ ಸೈನ್ಸ್ ಸ್ಟೂಡೆಂಟ್ಸ್ ಚೆನ್ನಾಗಿ ಗೊತ್ತು ಪ್ರಾಕ್ಟಿಕಲ್ಸ್ ಮಾಡಿಸೋದು. ಮುಂದಿನ ಶ್ಲೋಕಕ್ಕೆ ಹೋಗೋಣ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಇದರ ಅರ್ಥ, ಜೀವಿಯು ಇಂದ್ರಿಯಗಳ ನಿಗ್ರಹದಿಂದ ವಿಷಯಗಳ ಸಂಪರ್ಕವನ್ನು ನಿಯಂತ್ರಿಸಬಹುದು. ಆದರೆ ಮನಸ್ಸಿನಲ್ಲಿ ವಿಷಯ ವೃತ್ತಿಯ ನಾಶ ಆಗಿರುವುದಿಲ್ಲ.
ಆತ್ಮಸ್ವರೂಪದ ಸಾಕ್ಷಾತ್ಕಾರ ಮಾಡಿಕೊಂಡ ಮೇಲೆ ಇವನ ವಿಷಯ ವೃತ್ತಿಯು ಹಿಂತಿರುಗುವುದಿಲ್ಲ. ಇದರ ಪದಶಃ ಅರ್ಥ: ವಿಷಯ ಇಂದ್ರಿಯಗಳಿಗೆ ಸಂಬಂಧಿಸಿದ ವಸ್ತುಗಳು. ವಿನಿವರ್ತಂತೆ ಸಂಯಮ ನಿರಾಹಾರಸ್ಯ ಸ್ವಯಂ ಸಂಯಮವನ್ನು ಅಭ್ಯಾಸ ಮಾಡುವುದು. ದೇಹಿನಃ ಮೂರ್ತರಿಗೆ ರಸವರ್ಜಂ ರುಚಿಯ ನಿಲುಗಡೆ. ರಸಃ ರುಚಿ ಅಪಿ ಆದಾಗ್ಯೂ ಅಸ್ಯ ವ್ಯಕ್ತಿಯ ಪರಮ ಪರಮ ದೃಷ್ಟ್ವಾ ಸಾಕ್ಷಾತ್ಕಾರದ ಮೇಲೆ ನಿವರ್ತತೆ ಹಿಂತಿರುಗುವುದಿಲ್ಲ. ಇದು ಸ್ಥಿತಪ್ರಜ್ಞನ ಆ, ಒಂದು ಲಕ್ಷಣಗಳನ್ನ ಹೇಳ್ತಾ ಇರುವಂತಹ ಶ್ಲೋಕ ಇದು. ಸ್ಥಿತಪ್ರಜ್ಞ ಯಾರು ಅಂತಂದ್ರೆ ಜ್ಞಾನ ಬಂದಿರೋ ಅಂಥವನು. ಜ್ಞಾನ ಬರೋದಕ್ಕೆ ಮೊದಲು ಹೇಗಿರ್ತಾನೆ, ಅವನು ಸಾಧಕನಾಗಿದ್ದಾಗ ಹೇಗಿರ್ತಾನೆ, ಆದರೆ ಒಂದು ಸಾಧನೆ ಮುಗಿಸಿ ಅವನಿಗೆ ಆತ್ಮಜ್ಞಾನ ಬಂದ ಮೇಲೆ ಅಂಥವನ ಮನಸ್ಸು ಹೇಗಿರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಮೊದಲನೇ ಹಂತದಲ್ಲಿ ಕರ್ಮಯೋಗ ಇದು ಆಯ್ತು. ಕರ್ಮ ಕಾಮ್ಯ ಕರ್ಮವನ್ನ ಮಾಡುವಂತಹವನು. ಆಮೇಲೆ ನೀನು ಕರ್ಮಯೋಗವನ್ನ ಮಾಡು. ಕರ್ಮಯೋಗದಲ್ಲಿ ಏನು, ಅವನು ಫಲಾಪೇಕ್ಷೆಯನ್ನ ಬಿಟ್ಟು ಈಶ್ವರಾರ್ಪಿತ ಭಾವದಿಂದ ಮತ್ತೆ ಪ್ರಸಾದ ಬುದ್ಧಿಯಿಂದ ಕರ್ಮವನ್ನ ಮಾಡಬೇಕು. ಆಗ ಅವನಿಗೆ ಒಂದು ಹಿಡಿತ ಅನ್ನೋದು ಬರುತ್ತೆ. ವಿಷಯ ವಸ್ತುಗಳ ಬಗ್ಗೆ ಹಿಡಿತ ಬರುತ್ತೆ. ವಿಷಯ ವಸ್ತುಗಳು ಅಂದ್ರೆ ಗೊತ್ತಿದೆ ಅಲ್ವಾ, ನಾವು ಏನು ಪಂಚೇಂದ್ರಿಯಗಳಿಂದ ಏನು ನಾವು ನೋಡ್ತೀವಿ ಅವು ವಿಷಯ ವಸ್ತುಗಳು. ನಾವು ಎಲ್ಲ ನೋಡೋದು 5 ಅಷ್ಟೇ. ಏನು? ಶಬ್ದದಿಂದ, ಮತ್ತೆ ಸ್ಪರ್ಶದಿಂದ, ಮತ್ತೆ ರೂಪ, ರಸ, ಗಂಧಗಳಿಂದ. ಅದು ಬಿಟ್ರೆ ಇನ್ನು ಪ್ರಪಂಚದಲ್ಲಿ 6ನೇದು ನಮ್ಮ ಅನುಭವಕ್ಕೆ ಬರುವಂತಹದ್ದಲ್ಲ. 6ನೇದು ಏನಿದ್ರು ಆತ್ಮ, ಅದನ್ನ ತಿಳ್ಕೊಳ್ಬೇಕಷ್ಟೆ. ಅದು ಪಂಚೇಂದ್ರಿಯಗಳಿಗೆ ಅನುಭವಕ್ಕೆ ಬರಲ್ಲ. ಏನಿದ್ರು ಶಾಸ್ತ್ರಗಳ ಮುಖಾಂತರ ಮತ್ತೆ ಎಲ್ಲ ತಿಳಿದಿರುವಂತಹ ಶ್ರೋತ್ರಿಯ ಗುರುಗಳ ಮುಖೇನ ನಾವು ತಿಳ್ಕೊಳ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಆತ್ಮ ನಾವಾಗಿ ನಾವು ಕಂಡು ಹಿಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈ ಪ್ರಪಂಚದಲ್ಲಿ ನೋಡುವಂಥವೆಲ್ಲನೂ 5 ಅಷ್ಟೇ. ನಾವೇನೋ ವಿವಿಧ ಇದು ಅಂತ ನೋಡ್ತೀವಿ ಅಂತ ಅನ್ಕೊಂಡಿರ್ತೀವಿ ಅಲ್ವಾ. ಯಾವ್ದಾದ್ರು ಇದ್ರೆ ಲೆಕ್ಕ ಹಾಕಿ ಹೇಳ್ತೀರಾ 6ನೇದು? ಇರ್ಲಿ. ನಿರಾಹಾರಸ್ಯ ದೇಹಿನಃ ವಿಷಯ ವಿನಿವರ್ತಂತೆ. ಇವು ಎರಡನ್ನು ಸೇರಿಸಿ ನಾಗಶ್ರೀ ಅವ್ರು ಹೇಳ್ತೀರಾ? ಆ ವಿಷಯ ವಿನಿವರ್ತಂತೆ ನಿರಾಹಾರಸ್ಯ. ಅದರ ಅರ್ಥ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ವಿಷಯ ವಿನಿವರ್ತಂತೆ ಇಂದ್ರಿಯಗಳಿಗೆ ಸಂಬಂಧಿಸಿದ ವಸ್ತುಗಳು. ವಿನಿವರ್ತಂತೆ ಅಂದ್ರೆ ಸಂಯಮ. ಹ್ಮ್. ನಿರಾಹಾರಸ್ಯ ಅಂದ್ರೆ ಸ್ವಯಂ ಸಂಯಮವನ್ನು ಅಭ್ಯಾಸ ಮಾಡೋದು. ಆ ಅದರ ಅರ್ಥ. ಪಂಚೇಂದ್ರಿಯಗಳಲ್ಲಿ ಅದೇ ನಾವು ಪಂಚೇಂದ್ರಿಯಗಳ ಮೇಲೆ ಹಿಡಿತವನ್ನ ಇಟ್ಕೋಬೇಕು. ಜ್ಞಾನ ಪಡೆದಾಗ ನಮ್ಮ ನಾವೇನಾದ್ರೂ ಒಂದ್ ಜ್ಞಾನ ಪಡೆದು ಸಾಧಕರಾಗ್ತೀವಿ. ಆ ಸಾಧಕರಾದಾಗ ಆ ಆ ನಮ್ಮ ಮನಸ್ಸನ್ನ ನಾವು ಹಿಡಿತದಲ್ಲಿ ಇಟ್ಕೋಬೇಕು. ನಮ್ಮ ಮನಸ್ಸನ್ನ ನಾವು ಹಿಡಿತದಲ್ಲಿ ಇಟ್ಕೋಬೇಕು ಅಂದ್ರೆ ಪಂಚೇಂದ್ರಿಯಗಳು ನಮ್ಮ ಹಿಡಿತದಲ್ಲಿ ಇದ್ರೆ ಅದು ಇಟ್ಕೊಳಕ್ ಸಾಧ್ಯ ಅಂತ ನನ್ನ ಅನಿಸಿಕೆ. ಖಂಡಿತ ಚೆನ್ನಾಗಿ ಹೇಳಿದ್ದೀರಾ. ನೆಕ್ಸ್ಟ್ ಪ್ರಶ್ನೆ ಮಂಗಳ ಅವ್ರಿಗೆ. ರಸ ಅಂದ್ರೆ ಏನು, ಅದು ಏಕೆ ನಿವೃತ್ತಿ ಆಗಲ್ಲ? ನೋಡಿ, ಅದು ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಬೇಕಾದ್ರೆ ನೋಡ್ಕೊಳ್ಳಿ. ರಸ ಅಂದ್ರೆ ರುಚಿ.
ರುಚಿ ಅಂತಂದ್ರೆ ಬರೀ ನಾಲ್ಗೆಗೆ ರುಚಿ ಅಷ್ಟೇ ಅಲ್ಲ. ಯಾವ್ದು ಎಲ್ಲ ಇವಾಗ ಹೇಳಿದ್ನಲ್ಲ, ಜ್ಞಾನೇಂದ್ರಿಯಗಳು ಐದಕ್ಕೂ ಇರುವಂತಹ ಯಾವುದೊಂದು ಆಹಾರ. ಅಂದ್ರೆ ಆ, ಏನೋ ಒಂದು ಹೊಸದು ಹುಡುಕ್ತಾನೆ ಇರೋದು ಹೊಸದು ಬೇಕು, ಇದಿದ್ರೆ ಇನ್ನೂ ಒಂಚೂರು ಬೇಕು. ಆ, ಅಂದ್ರೆ ಅದು ವೃತ್ತಿ ಪಡೆಯೋದೇ ಇಲ್ಲ ಅಂತಂದ್ರೆ ನಾವ್ ಇನ್ನೂ ಇದೆ ಅಂತ ಅನ್ಕೊಂತಾನೆ ಇರ್ತೀವಿ ಅಂತ ಇರ್ಬೇಕು. ಹ್ಮ್ ಹ್ಮ್ ಮತ್ತೆ ಸ್ಥಿತಪ್ರಜ್ಞ ಅಂತಂದ್ರೆ ಏನೋ ಒಂದ್ ಸ್ವಲ್ಪ ನಾನು ಪೀಠಿಕೆಯನ್ನು ಕೊಟ್ಟೆ. ಸ್ಥಿತಪ್ರಜ್ಞ ಅಂದ್ರೆ ಯಾರು ಚಿತ್ತಪ್ಪ ಅಂತ. ಅಂದ್ರೆ ಹಿಡಿತದಲ್ಲಿ ಇಟ್ಕೊಂಡಿರೋರು ಅನ್ಸುತ್ತೆ. ಹ್ಮ್ ಅಂದ್ರೆ ಪಂಚೇಂದ್ರಿಯಗಳನ್ನ ಅಂದ್ರೆ ಎಲ್ಲ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರೋದು ಹ್ಮ್ ಅಂತ ಅವರು ಸ್ಥಿತಪ್ರಜ್ಞ. ಹೌದು. ಆ ಸ್ಥಿತಪ್ರಜ್ಞರಾಗ್ಬೇಕಾದ್ರೆ ಅವ್ರಿಗೆ ಆತ್ಮಜ್ಞಾನ ಅನ್ನೋದು ಪರಿಪೂರ್ಣವಾಗಿ ದೊರಕಿರುತ್ತೆ. ಆತ್ಮಜ್ಞಾನ ಬಂದಿರುತ್ತೆ ಅಂತ ಅವ್ರು ಮಾತ್ರ ಸ್ಥಿತಪ್ರಜ್ಞರಾಗಿರೋದಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ನಮಗೆ ವಾಸನೆಗಳು ಹೇಳ್ಕೊಂಡು ಬರ್ತಾ ಇರುತ್ತೆ, ಏನಾದ್ರು ಮಾಡ್ತಾ ಇರ್ತೀವಿ, ಏನಾದ್ರು ಯೋಚನೆಗಳು ಮಾಡ್ತಾ ಇರ್ತೀವಿ, ವಿಷಯ ವಸ್ತುಗಳ ಲಿಮಿಟೇಷನ್ ನಮಗೆ ಗೊತ್ತಾಗಲ್ಲ. ಮತ್ತೆ ಇವರು ಮಾಲಾಜಿ ಅಲ್ವಾ ನೆಕ್ಸ್ಟ್, ಸ್ಥಿತಪ್ರಜ್ಞನಿಗೆ ನಿಜವಾದ ರಸರೂಪನು ಯಾರೋ. ಇಲ್ಲಿ ಹೇಳಿದ್ವಿ ಇವಾಗ ಇಂದ್ರಿಯಗಳಿಗೆ ಇಲ್ಲಿ ರಸ ಅಂತಂದ್ರೆ ಅದರಲ್ಲಿ ಪಂಚೇಂದ್ರಿಯಗಳಿಗೆ ಮುಖಾಂತರ ಯಾವ್ಯಾವುದನ್ನ ನಾವು ಅನುಭವಕ್ಕೆ ತಂದ್ಕೊಳ್ತೀವೋ ಅದು ರಸ. ಅದು ಸ್ಥಿತಪ್ರಜ್ಞನಿಗೆ ನಿಜವಾದ ರಸ ಯಾವುದು? ಆ ಸ್ಥಿತಪ್ರಜ್ಞನಿಗೆ ಐ ಥಿಂಕ್ ದೇವರ ಆ ಅಥವಾ ಅವನ ಆತ್ಮನ ಅವನು ಏನ್ ಅರ್ಥ ಮಾಡ್ಕೊಂತಾನೆ ಅದೇ ರಸ. ಅವನು ಎಷ್ಟು ಅರ್ಥ ವೆರಿ ಗುಡ್. ಮಾಡ್ಕೊಂಡ್ರು ದೇವ್ರನ್ನ ಅರ್ಥ ಮಾಡ್ಕೋಬೇಕು, ಅಥವಾ ಅವನ ಆತ್ಮನ ಅವನು ಏನ್ ಅರ್ಥ ಮಾಡ್ಕೊಂತಾನೆ ಅದ್ರಲ್ಲೇನೆ ಅವನು ಯೋಚನೆ ಹೋಗತ್ತೆ. ಸೊ ಅದು ಹ್ಮ್ ಅವನ್ಗೆ ರಸ ಆಗತ್ತೆ. ಅವನ್ ಯಾವಾಗ ಆ ಬೇರೆ ಇದನ್ನ ಮೀರಿ ನಿಲ್ತಾನೆ, ಸೊ ಆತ್ಮಜ್ಞಾನನೇ ಅವನ್ಗೆ ರಸ ಆಗತ್ತೆ. ಇದು ಬಹಳ ಚೆನ್ನಾಗಿ ಹೇಳಿದ್ದೀರಾ. ಅಲ್ಲಿ ನೀವು ಎಲ್ಲಿ ಹಿಡಿಬೇಕು ಅನ್ನೋದನ್ನ ಚೆನ್ನಾಗಿ ಹಿಡಿದಿದ್ದೀರಾ. ಖಂಡಿತ ಹಾಗೇನೆ. ಆ, ಇವಾಗ ಇನ್ನು ಸಾಧಕ ಆಗಿರ್ತಾನೆ, ಸಾಧನೆ ಮಾಡಬೇಕು. ಏನು, ನನ್ನ ಇಂದ್ರಿಯಗಳನ್ನ ವಶಪಡಿಸ್ಕೊಳ್ಬೇಕು, ಮತ್ತೆ ಮನಸ್ಸನ್ನ ವಶಪಡಿಸ್ಕೊಳ್ಬೇಕು, ಇವುಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಅದೇ ತಾನೇ ಮುಖ್ಯ ಸಾಧಕನ ಗುರಿ ಎನ್ನೋದು. ಹಾಗೆ ಇಂದ್ರಿಯಗಳನ್ನ ನಿಯಂತ್ರಿಸಬೇಕಾದ್ರೆ ಅವನು ಮನಸ್ಸು ಸಹ ಕೆಲಸ ಮಾಡಬೇಕು. ಮೊದಲನೇ ಹಂತದಲ್ಲಿ ಏನ್ ಮಾಡ್ತಾನೆ ಅವನು, ಈ ವಿಷಯ ಭೋಗ ವಸ್ತುಗಳು ಏನಿರುತ್ತೆ ಅವುಗಳನ್ನ ದೂರ ಇಡೋದಕ್ಕೆ, ಇವುಗಳು ತೊಂದರೆ ಕೊಡುತ್ತವೆ ಅನ್ನೋದ್ರಿಂದ ದೂರ ಇಡೋದಕ್ಕೆ ನೋಡ್ತಾನೆ. ಯಾವಾಗ್ಲೂ ನಮ್ ಗುರೂಜಿ ಉದಾಹರಣೆ ಕೊಡೋದು ಡಯಾಬಿಟಿಕ್ ಪರ್ಸನ್. ಅದು ಅವನ್ ಏನ್ ಮಾಡ್ತಾನೆ, ಮನೇಲಿ ಕೆಲವರು ಮನೇಲಿ ಸ್ವೀಟ್ಸೇ ತರಲ್ಲ. ಡಯಾಬಿಟಿಕ್ ಪೇಷಂಟ್ ಇದ್ದಾರೆ ಅಂತಂದ್ರೆ ಸ್ವೀಟ್ಸ್ ತರಲ್ಲ, ದೂರ ಇಡ್ತಾರೆ. ಯಾರಾದರೂ ಮದುವೆ ಮನೆಗಳಿಗೆ ಫಂಕ್ಷನ್ಗೆ ಹೋದ್ರೆ ಇನ್ನೊಬ್ರು ಕಾಯೋರು ಇರ್ತಾರೆ, ಇವರು ಸ್ವೀಟ್ ತಿಂದೇ ಇರಲಿ ಅಂತ ಅಷ್ಟು ಆಸೆ ಇರುತ್ತೆ. ಯಾಕೆಂದ್ರೆ ರಿಸ್ಟ್ರಿಕ್ಷನ್ ಹೇರಿರ್ತಾರಲ್ಲ, ಅದಕ್ಕೋಸ್ಕರ. ಆಮೇಲೆ ಅವನು ಸ್ವಲ್ಪ ಅವನಿಗೆ ಗೊತ್ತಾದಾಗ ನಾನೇ ತಿನ್ನಬಾರ್ದು ಅಂತಂದ್ಬಿಟ್ಟು ಅದರಿಂದ ದೂರ ಇರೋದಕ್ಕೆ ನೋಡ್ತಾನೆ. ಇವಾಗ ಅವನಿಗೆ ಬೇರೆಯವರ ಸಹಾಯ ಏನು ಬೇಕಾಗಿಲ್ಲ, ಅವರು ತಡೆಯೋದೇನು ಬೇಕಾಗಿಲ್ಲ, ಅವನೇನೆ ಆ ವಸ್ತುಗಳನ್ನ, ಸಿಹಿ ಪದಾರ್ಥಗಳಿಂದ ದೂರ ಇರ್ತಾನೆ. ಆದ್ರೆ ಅವನಿಗೆ ಪೂರ್ತಿಯಾಗಿ ಸಂಪೂರ್ಣವಾಗಿ ಅದು ಆಸೆ ಅನ್ನೋದು ಹೋಗಿರಲ್ಲ, ಒಳಗಡೆ ಇರುತ್ತೆ. ಡಯಾಬಿಟಿಸ್ ಕಾರಣಕ್ಕೋಸ್ಕರ ನಾನು ತಿಂತಾ ಇಲ್ಲ ಅಂತ. ಸರಿ, ಯಾವಾಗಾದ್ರೂ ಒಂದ್ಸತಿ ಏನಾಗುತ್ತೆ, ಅದು ಆಮಕ್ಕೆ ಇಟ್ಕೊಂಡೇ ಇರ್ತಾನೆ ಅಲ್ವಾ, ಆವಾಗ ಏನೋ ಅದು ಒಳಗಡೆ ಇದ್ದೇ ಇರುತ್ತೆ. ಆ ವಾಸನೆ ಅನ್ನೋದು ಇದ್ದೇ ಇರುತ್ತೆ. ಅದು ಒಂದ್ಸತಿ ಮೇಲಕ್ಕೆ ಬಂದು ಅವನ ನಿಯಂತ್ರಣವನ್ನ ಮೀರಿ ನಾನು ಸಿಹಿ ತಿನ್ಬೇಕು ಅಂತಂದ್ಬಿಟ್ಟು ತಿಂತಾನೆ. ಅದು
ಇನ್ನು ವಾಸನೆ ಅಲ್ಲಿ ಇದೆ ಅಂತಂದ್ಬಿಟ್ಟು ಆಯ್ತು. ಆದ್ರೆ ಇಲ್ಲ, ಅದನ್ನು ಪೂರ್ತಿ ನಾನು ಗೆದ್ದೆ ಗೆಲ್ತೀನಿ, ನಾನು ತಿನ್ನಲ್ಲ ಅಂತ ನಿರ್ಧಾರ ಮನಸ್ಸನ್ನ ಯಾವಾಗ ನಿಯಂತ್ರಣ ಮಾಡೋದಕ್ಕೆ ಅವನಿಗೆ ಶಕ್ತನಾಗ್ತಾನೋ ಆಗ ಅವನ ಮುಂದೆ ಒಂದು ರಾಶಿ ಸ್ವೀಟ್ಸ್ ಇದ್ರೂ ಅವನು ಮುಟ್ಟಲ್ಲ. ಹಾಗೆ ಇದು ಉದಾಹರಣೆ ಅಷ್ಟೆ. ಹಾಗೆ ವಿಷಯ ವಸ್ತುಗಳ ಹಿಂದೆ ಹೋಗೋದ್ರಿಂದ ನಮಗೆ ತೊಂದರೆಗಳು ಬೇಕಾದಷ್ಟು ಬರುತ್ತೆ. ಅವುಗಳ ಇತಿಮಿತಿಯನ್ನ ನಾವು ತಿಳ್ಕೊಳ್ಬೇಕು. ಆ ಇತಿಮಿತಿಯನ್ನು ತಿಳಿದುಕೊಳ್ಳದೆ ಅದಕ್ಕೆ ಅಂಟುಕೊಂಡಾಗ ನಾವು ಕಷ್ಟವನ್ನೇ ಅನುಭವಿಸೋದು ಯಾವಾಗ್ಲೂ. ಅದರ ಹಿಂದೆ ಯಾವಾಗ್ಲೂ ಆ, ಹೋಗ್ಬಾರ್ದು. ಇವಾಗ ಒಂದು ವಸ್ತು ಇರುತ್ತೆ, ಅದು ಎಷ್ಟು ಕಾಲದಲ್ಲಿ ಅದು ಹಾಗೆ ಇರುತ್ತೆ, ಅದು ಬದಲಾವಣೆಗೊಳ್ಳುವಂತಹದ್ದೇ. ಪ್ರಪಂಚದಲ್ಲಿ ನೋಡುವಂಥದ್ದು ಪ್ರತಿಯೊಂದು ಬದಲಾವಣೆ ಒಳಗಾಗತ್ತೆ. ಮನುಷ್ಯ ಆಗಿರಬಹುದು, ಮನುಷ್ಯನ ಮನಸ್ಸಾಗಿರಬಹುದು, ಅಥವಾ ವಸ್ತುಗಳಾಗಿರಬಹುದು, ಎಲ್ಲವೂ ಅಷ್ಟೇ. ಈಗ ಒಬ್ಬ ಮನುಷ್ಯನಿಗೆ ಇದ್ದಂತಹ ಮನಸ್ಸು ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಅಥವಾ ಒಂದೊಂದು ಕ್ಷಣದಲ್ಲಿ ಹಾಗೆ ಇರುತ್ತೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಅದರ ಇತಿಮಿತಿಯನ್ನ ಅರಿತುಕೊಂಡು ನಾವು ಅದಕ್ಕೆ ಎಷ್ಟರ ಮಟ್ಟಿಗೆ ನಾವು ಅಂಟುಕೊಳ್ಬಹುದು, ಅಂಟುಕೊಳ್ಳೇಬಾರ್ದು. ಆದ್ರೆ ಆ ಸಂದರ್ಭದಲ್ಲಿ ನಾನು ಏನ್ ಮಾಡಬಹುದು, ನಾನು ದೂರದಿಂದ ಅಂಟುಕೊಳ್ಳದೆ ನಾನು ಆ ಕೆಲಸವನ್ನ ಹೇಗೆ ನಿಭಾಯಿಸಬಹುದು ಅನ್ನೋದನ್ನ ಪ್ರಾಕ್ಟೀಸ್ ಮಾಡಬೇಕು. ಆಗ ಪ್ರಾಕ್ಟೀಸ್ ಮಾಡಿದಾಗ ಸುಖ ದುಃಖಗಳನ್ನ ಮೀರಿ ನಿಲ್ತೀವಿ. ಆಗ ಇಂದ್ರಿಯ ನಿಗ್ರಹ ಅನ್ನೋದು, ಮನೋನಿಗ್ರಹ ಅನ್ನೋದು ಆಗತ್ತೆ. ಅದು ಬಹಳ ಮುಖ್ಯವಾದದ್ದು. ಒಬ್ಬ ಸಾಧಕನಿಗೆ ಬೇಕಾಗಿರೋದು ಆ ಮನೋನಿಗ್ರಹ. ಇಂದ್ರಿಯ ನಿಗ್ರಹ ಇಲ್ಲ ಅಂತಂದ್ರೆ ನಮಗೆ ಆತ್ಮದ ಅರಿವು ಅನ್ನೋದು ಆಗೋದು ಬಹಳ ಕಷ್ಟ. ಯಾಕೆಂದ್ರೆ ಪ್ರಪಂಚ ಎಳ್ಕೊಂಡು ಹೋಗುತ್ತೆ. ಇಂದ್ರಿಯಗಳು ಏನಿದ್ರು ಬಾಹ್ಯ ಪ್ರಪಂಚದ ಕಡೆಗೆ ಎಳೆದುಕೊಂಡು ಹೋಗುತ್ತೆ. ಅದರಲ್ಲಿರುವ ರಸ ಅಂತಂದ್ರೆ ಈಗ ನಾ ಹೇಳಿದ ಹಾಗೆ 5 ರೀತಿಯ ರಸಗಳು: ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಈ 5 ರೀತಿಯವು ಸಹ ರಸಗಳೇ. ಅವುಗಳು ನಮ್ಮನ್ನ ಸೆಳೆದು ಇಟ್ಕೊಳ್ತವೆ. ಅದಕ್ಕೆ ನಾವು ಸ್ಲೇವ್ ಆಗ್ಬಾರ್ದು, ನಾವು ಅವನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕು. ಅವು ಬದಲಾಗುವಂತಹವು ಅನ್ನೋದು ನಮ್ಮ ಮನಸ್ಸಿನಲ್ಲಿ ಇರಬೇಕು. ಆದ್ರೆ ಒಬ್ಬ ಇನ್ನು ಸಾಧನೆ ಮಾಡದೇ ಇರುವಂತಹವನು, ಆತ್ಮಜ್ಞಾನಿ ಆಗದೆ ಇರುವಂತವನು, ಅವನು ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬಾ ಕಷ್ಟ, ತೊಳಲಾಡ್ತಾ ಇರ್ತಾನೆ. ಅವನು ಒಳಗಡೆ ಬೀಜಗಳು ಹಾಗೆ ಇರುತ್ತೆ. ಯಾವತ್ತೋ ಒಂದು ದಿನ ಭುಗಿಲೆದ್ದು ಅವನನ್ನ ಮತ್ತೆ ಸೆಳ್ಕೊಂಡು ಅಲ್ಲಿಗೆ ಕರ್ಕೊಂಡು ಹೋಗಬಹುದು. ಆದ್ರೆ ಒಬ್ಬ ಆತ್ಮಜ್ಞಾನಿಯಾದಂತಹವನು, ಸ್ಥಿತಪ್ರಜ್ಞನಾದಂತಹವನು, ಅವನು ಅದನ್ನ ಮೀರ್ಬಿಟ್ಟಿರ್ತಾನೆ. ಆ 5 ವಿಷಯಗಳಲ್ಲಿರುವಂತಹ ರಸ ಬರೀ ಭಗವಂತನೇ, ಭಗವಂತನ ಬಿಟ್ರೆ ಬೇರೆ ಇಲ್ಲ. ನಾವು ಹೊರಗಡೆ ನೋಡುವಂತಹ ಪ್ರಪಂಚದಲ್ಲಿ ನಾವು ಏನು ಈ ಒಂದು ಶಬ್ದ, ಸ್ಪರ್ಶ, ರೂಪರಸ, ಗಂಧಗಳ ಹಿಂದೆ ಇರುವಂತಹದ್ದು ಬರೀ ಪರಮಾತ್ಮನೇ. ಅದು ಶಾಶ್ವತ. ಇವು ಎಲ್ಲ ಬದಲಾವಣೆ ಆಗುವಂತಹ 5 ವಿಷಯಗಳು ಅನ್ನುವುದನ್ನ ಅರ್ಥಕೊಂಡಾಗ ನಮಗೆ ಅದರಲ್ಲಿ ಇರುವಂತಹ ಪರಮಾತ್ಮ ತತ್ವ ಅನ್ನೋದು ಗೊತ್ತಾಗುತ್ತೆ. ಅದು ನಿಜವಾದ ರಸ. ಅದು ಆ ಜ್ಞಾನಿಗೆ ಗೊತ್ತಿರುತ್ತೆ. ಅಲ್ಲಿ ನೆಲೆ ನಿಂತಿರ್ತಾನೆ. ಮತ್ತೆ ನನ್ನಲ್ಲಿರುವಂತಹದ್ದೇನು, ನಾನು ಏನ್ ಅನ್ಕೊಂಡಿದ್ದೀನಿ, ಈ ದೇಹ, ಮನಸ್ಸು, ಬುದ್ಧಿ ಅಂತ ಅನ್ಕೊಂಡಿದ್ದೀನಲ್ಲ, ಅದು ನಿಜವಾದ. ಈ ದೇಹ ಅನ್ನೋದು ಬದಲಾವಣೆ ಆಗ್ತಾ ಇರುತ್ತೆ. ಅದಕ್ಕೆ ನಾನು ಹೆಚ್ಚಾಗಿ ಅಂಟ್ಕೊಂಡ್ರೆ ನಾನ್ ತೊಂದರೆಗೆ ಒಳಗಾಗ್ತೀನಿ. ಅದು ಬದಲಾವಣೆ, ಅದರ ಸ್ವಭಾವ, ಅದರ ನೇಚರ್. ಆದ್ರಿಂದ ಅದರ ಮೂಲಕ ನಾನು ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದನ್ನ ತಿಳಿಬೇಕು. ಅದರ ಇತಿಮಿತಿಗಳನ್ನ ತಿಳಿದು ನಾನು ಜೀವನವನ್ನ ನಡೆಸಿದ್ರೆ ನನ್ನ ಜೀವನ ಬಹಳ ಸಂತೋಷದಾಯಕವಾಗಿ ಇರುತ್ತೆ. ನಾನು ನಾನು ಆತ್ಮ ನಾನು ಪರಮಾತ್ಮ ಸ್ವರೂಪಿ ಅನ್ನೋದನ್ನ ತಿಳ್ಕೊಳ್ಬೇಕು. ತಿಳ್ಕೊಂಡಾಗ ನಮಗೆ ನಮ್ಮ ದೇಹದ ಇತಿಮಿತಿಗಳು ಗೊತ್ತಾಗತ್ತೆ. ಮತ್ತೆ ಮನಸ್ಸು ಅನ್ನೋದು ಸಹ ನಾನಲ್ಲ. ಯಾತಕ್ಕೆ ಅಂದ್ರೆ ನಮ್ಮ ಅನುಭವಕ್ಕೆ ಬರುವಂತಹದ್ದು ಯಾವುದು ನಾನಲ್ಲ. ನನ್ನನ್ನ ನಾನು ನೋಡ್ಕೊಳಕ್ಕಾಗಲ್ಲ.
ನನ್ನನ್ನು ನಾನು ನೋಡ್ಕೊಳ್ಬೇಕಾದ್ರೆ ನನಗೆ ಕನ್ನಡಿ ಬೇಕು. ಆ ಕನ್ನಡಿ ಯಾವುದು ಅವೆಲ್ಲ ಮುಂದೆ ನೋಡೋಣ. ಆದರೆ ಈಗ ಇಷ್ಟು ತಿಳ್ಕೊಳ್ಳಿ, ನನ್ನನ್ನು ನಾನು ನೋಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾನು ಬೇರೆದನ್ನ ಯಾವ್ಯಾವ್ದನ್ನ ನೋಡ್ತೀನೋ ಅದು ನಾನಲ್ಲ ಅನ್ನೋದನ್ನ ತಿಳ್ಕೊಳ್ಳೋಣ. ಮನಸ್ಸನ್ನ ನೋಡ್ಕೊಳಕ್ಕಾಗಲ್ಲ, ನೋಡ್ತೀವಿ. ಅದರಿಂದ ನಾನು ಮನಸ್ಸಲ್ಲ ಅಂತ ತಿಳ್ಕೊಳ್ಬೇಕು. ಮತ್ತೆ ಬುದ್ಧಿಯೂ ಸಹ ಹಾಗೆ. ಬುದ್ಧಿಯು ಸಹ ನಾನಲ್ಲ. ಯಾತಕ್ಕೆ? ಬುದ್ಧಿಲಿ ಆಲೋಚನೆಗಳು ಅನ್ನೋದು ಬರುತ್ತೆ. ನಮ್ಗೆ ಆಲೋಚನೆಗಳ ಒಂದು ಅನುಭವ ಅನ್ನೋದು ಆಗತ್ತೆ. ಅನುಭವ ಆಯ್ತು ಅಂತಂದಾಗ ಅದು ನಾನಲ್ಲ ಅನ್ನೋದನ್ನ ತಿಳಿಬೇಕು. ಅದು ಆಬ್ಜೆಕ್ಟ್ ಆಯ್ತು. ಸಬ್ಜೆಕ್ಟ್ ನಾವು ತಿಳ್ಕೊಳಕ್ಕೆ ಆಗಲ್ಲ, ನಮ್ಮ ಅನುಭವಕ್ಕೆ ಬರಲ್ಲ. ನಾನ್ ಸಬ್ಜೆಕ್ಟ್, ಅದು ಆಬ್ಜೆಕ್ಟ್ ಆಗಿರೋದಕ್ಕೆ ನನ್ನ ಅನುಭವಕ್ಕೆ ಬರ್ತಾ ಇದೆ. ಗೊತ್ತಾಯ್ತಲ್ಲ? ಇದನ್ನ ಹೇಗೆ ನಾವು ತಿಳ್ಕೊಳ್ಬೇಕು ಅಂತಂದ್ರೆ, ಮೊದಲು ಬೇಕು ಬೇಡುಗಳನ್ನ ನಾನು ಮೀರ್ಬೇಕು. ಅಂದ್ರೆ ಯಾವುದೇ ಒಂದು ವಿಷಯ ವಸ್ತುಗಳು ಇರುತ್ತಲ್ಲ, ಅದಕ್ಕೆ ಬೇಕು ಬೇಡುಗಳು, ಆಸೆ, ಮತ್ತೆ ನನಗೆ ಅದರಿಂದ ದೂರ ಇರಬೇಕು ಅಂತ ಬೇಡ ನಂಗೆ ಅಂತಂದ್ಬಿಟ್ಟು ಅನ್ಕೊಳ್ಳೋದು. ಬೇಕು ಅಂತ ಅಂದಾಗ ಏನ್ ಮಾಡ್ತೀನಿ? ಅದು ಬೇಕು ಅಂದಾಗ, ಆಸೆ ಬಂದಾಗ ಅದನ್ನ ಪಡೆಯೋದಕ್ಕೋಸ್ಕರ ಕರ್ಮವನ್ನ ಮಾಡ್ತೀನಿ. ಏನು? ಒಳ್ಳೆಯ ಫಲವನ್ನ ಪಡೆಯೋದಕ್ಕೆ, ಅದರ ಫಲವನ್ನ ಪಡೆದು ನಾನು ಆ, ಅನುಭವಿಸೋದಕ್ಕೋಸ್ಕರ ನಾನು ಆ ಕೆಲಸವನ್ನು ಮಾಡ್ತೀನಿ. ಅದಕ್ಕೆ ಇಲ್ಲಿ ಬೇಕು ಅನ್ನೋದು, ಆಸೆ ಅನ್ನೋದನ್ನೇ ನಾನು ದೂರ ಮಾಡಬೇಕು. ನಾನು ಯಾವುದೇ ಒಂದು ಕರ್ತವ್ಯಕ್ಕೋಸ್ಕರ ನಾನು ಕೆಲಸವನ್ನ ಮಾಡ್ತಾ ಇದ್ದೀನಿ ಅಂದಾಗ ನಾನು ಅದಕ್ಕೆ ಅಂಟ್ಕೊಂಡಿರಲ್ಲ. ಹೇಗೆ ಅಸಂಗನಾಗಿರಬಹುದು ಅನ್ನೋದನ್ನ ಯಾವಾಗಲೂ ಸದಾ ಕಾಲವು ನಾನು ಯೋಚನೆ ಮಾಡಬೇಕು. ಪ್ರತಿಯೊಂದು ಕೆಲಸದಲ್ಲೂ ಅದನ್ನ ಅಳವಡಿಸ್ಕೊಳ್ತಾ ಹೋಗ್ಬೇಕು. ಆಗ ನಾನು ಸಂತೋಷದಾಯಕವಾದಂತಹ ಜೀವನವನ್ನ ಮಾಡಕ್ಕೆ ಸಾಧ್ಯ. ಬೇಡ, ಕೆಲವನ್ನ ನೋಡಿದ ತಕ್ಷಣ, ಕೆಲವು ಮನುಷ್ಯರನ್ನ ನೋಡಿದ್ರೆ ಅಥವಾ ಕೆಲವೊಂದು ಪ್ರಾಣಿಗಳನ್ನ ನೋಡಿದ್ರೆ ನನಗೆ ಇದು ಇಷ್ಟ ಇಲ್ಲ, ಇದು ಇಷ್ಟ, ನಂಗೆ ಇದು ಇಷ್ಟ ಇಲ್ಲ, ಇಷ್ಟ ಇಲ್ಲ ಅನ್ನೋದನ್ನ ನಾನು ದೂರ ಇಡೋದಕ್ಕೆ ಏನಾದರೂ ಮಾಡ್ತೀನಿ. ಇಷ್ಟ ಇದೆ ಅನ್ನೋದನ್ನ ನಾನು ಪಡೆದುಕೊಳ್ಳೋದಕ್ಕೆ ಏನಾದರೂ ಮಾಡ್ತೀನಿ. ಪಡೆದುಕೊಂಡಾಗ್ಲೂ ಕಷ್ಟವೇ, ದೂರ ಇಡಿದ್ರೂ ಸಹ ಕಷ್ಟವೇ. ಅದಕ್ಕೆ ಅದರ ಪರಿಮಿತಿಯನ್ನ ಅರಿತುಕೊಂಡು ನಾನು ಕೆಲಸ ಮಾಡಿದಾಗ ನನಗೆ ಇವು ಎರಡನ್ನು ಮೀರಿ ನಾನು ಹೋಗ್ತೀನಿ. ಬೇಕು ಬೇಡಗಳನ್ನ ಮೀರಿ ಹೋಗ್ತೀನಿ. ಆವಾಗ ನನಗೆ ಮನಸ್ಸು ಸಮಾಧಾನಕರವಾಗಿರುತ್ತೆ. ನಾನು ಸ್ಥಿತಪ್ರಜ್ಞನಾಗಿ ಇರ್ತೀನಿ. ಅದು ಹೇಗೆ ಮುಂದುವರೆದಾಗ, ಇದು ಮೊದಲು ಕರ್ಮವನ್ನ ಮಾಡಬೇಕಾದ್ರೆ ಇವು ಪ್ರೇರಣೆಗಳು. ಆ ಕರ್ಮವನ್ನ ಮಾಡಿದಾಗ ಏನ್ ಮಾಡಿದ್ರು ಅದನ್ನ ಈಶ್ವರಾರ್ಪಿತ ಭಾವನೆಯಲ್ಲಿ ಮಾಡಿದಾಗ, ನಾವು ಇದುವರೆಗೂ ಚರ್ಚೆ ಮಾಡಿದ್ವಿ ಅಲ್ವಾ, ಈಶ್ವರಾರ್ಪಿತ ಭಾವನೆಯಲ್ಲಿ ನಾವು ಕೆಲಸವನ್ನ ಮಾಡಬೇಕು. ಅದರ ಫಲವನ್ನ ಈಶ್ವರನಿಗೆ ಅರ್ಪಣೆ ಮಾಡಬೇಕು. ಬಂದದ್ದನ್ನ ಪ್ರಸಾದ ಅಂತ ತಿಳ್ಕೊಳ್ಬೇಕು. ಏನೇ ಬರಲಿ, ಜಾಸ್ತಿ ಬಂದ್ರು ಪ್ರಸಾದ, ಕಡಿಮೆ ಬಂದ್ರು ಪ್ರಸಾದ. ಪ್ರಸಾದ ಅಂತ ತಗೊಂಡಾಗ ಅದು ಸವಿ ಜಾಸ್ತಿ ಇರುತ್ತೆ. ಆ ರೀತಿಯಲ್ಲಿ ತೆಗೆದುಕೊಳ್ಬೇಕು. ನಾವು ಅವಾಗ ದುಃಖಕ್ಕೆ ಒಳಗಾಗಲ್ಲ. ಇದೆಲ್ಲ ಹೇಗಪ್ಪ ಬರುತ್ತೆ? ಈ ಆತ್ಮಜ್ಞಾನ ಅನ್ನೋದು ಇವಾಗೆಲ್ಲ ನೀವೆಲ್ಲ ಸತ್ಸಂಗಕ್ಕೆ ಎಲ್ಲ ಬಂದಿದ್ದೀರ, ಮತ್ತೆ ಗುರುಗಳದೆಲ್ಲ ಟಾಕ್ಸು ಎಲ್ಲ ಕೇಳ್ತೀರಾ ನೀವು. ಆ, ಅದಕ್ಕೋಸ್ಕರ ಈಗ ಮೊದಲನೇ ಕ್ಲಾಸ್ನಲ್ಲಿ ಇದ್ದೀರಾ ನೀವು. ಇವಾಗ ಇನ್ನೊಂದು ಸ್ಟೆಪ್ ಮೇಲಕ್ಕೆ ಹೋಗಿಲ್ವಾ? ಹೇಳಿ, ಯಾರಾದ್ರು ಏನಾದ್ರೂ ಅನುಕೂಲ ಆಗಿದೆಯಾ ಇಲ್ವಾ? ಮಾಲಾಜಿ, ಆಗಿದೆ ಮ್ಯಾಮ್, ಆಗಿದೆ. ಮೊದಲು ಹೇಗ್ ಅನ್ನಿಸ್ತಾ ಇತ್ತು ಎಲ್ಲ ಪ್ರಪಂಚ ನೋಡಿದ್ರೆ? ಇವಾಗ ಏನಾದ್ರೂ ಅದನ್ನ ಕೆದಕಿ ನೋಡ್ಬೇಕು ಅಂತ ಅನ್ಸುತ್ತಾ? ಹಾ, ಸ್ವಲ್ಪ ಅರ್ಥ ಆಗ್ತಾ ಇದೆ ಅಂದ್ರೆ. ಆ, ಆ, ಅಂದ್ರೆ ತಲೆ ಕೆರ್ಕೊಂಡು ಇದೇನಪ್ಪಾ ಅಂತಂದ್ಬಿಟ್ಟು ವಿಷಯವನ್ನ ನೋಡೋ ಹಾಗೆ ಆಗತ್ತೆ ಅಲ್ವಾ? ಹಾ ಅದೆಲ್ಲ ಅದೆಲ್ಲ ಇಂತಹ ಸದ್ಗುರುಗಳು ಮತ್ತೆ ಸತ್ಸಂಗಗಳು ಮತ್ತೆ ಸೇವೆ ಮಾಡೋದ್ರಿಂದ ತುಂಬಾ ಒಳ್ಳೆಯ ಆ, ಅನುಕೂಲ ಇದೆ. ಸೇವೆ ಮಾಡಿದಾಗ ಏನು ಆ, ಅಂದ್ರೆ ನಮ್ಗೆ ಅದೋ ಫಲಾಪೇಕ್ಷೆ ಅನ್ನೋದು ಇಲ್ಲ. ನಾವು ಏನು ಮಾಡ್ತಾ ಇದ್ವಿ ಅಂದ್ರೆ ಯಾರಿಗ್ ಮಾಡ್ತಾ ಇದ್ದೀವಿ ನಾವು?
ಪರಮಾತ್ಮನ ರೂಪದಲ್ಲೇ ಇರುವಂತಹವರು. ಇವಾಗ ಜನಸೇವೆ ಮಾಡ್ತೀವಿ ಅಂತಂದ್ರೆ ಜನಕ್ಕೆ ಮಾಡ್ತಾ ಇದ್ದೀವಿ ಅಂತಲ್ಲ, ಅದರಲ್ಲಿ ಪರಮಾತ್ಮ ಇದ್ದಾನೆ. ಈ ಮೇಲ್ಗಡೆ ನಾವು ಹೇಳಿದ್ದು 5 ವಿಷಯಗಳು ಬದಲಾಗುವಂತಹವಲ್ವಾ, ಅದರಲ್ಲಿ ಮುಖ್ಯವಾಗಿರುವಂತಹ ರಸ ಏನು, ಎಲ್ಲದರಲ್ಲೂ ಸಹ ಪರಮಾತ್ಮನೇ. ಹಾಗೆ ಪ್ರಪಂಚದಲ್ಲಿ ಎಲ್ಲವೂ ಇರೋದು ಪರಮಾತ್ಮನೇ. ಆದರೆ ಈ ಮೇಲ್ನೋಟಕ್ಕೆ ಏನು ರೂಪ ನಾಮಗಳು ಏನಿದೆ ಅದು, ಅದಕ್ಕೆ ನಾನು ಅಂಟ್ಕೊಂಡಿರೋದಕ್ಕೆ ಅಲ್ಲಿ ವಿವಿಧತೆ ಅನ್ನೋದು ಕಾಣಿಸ್ತಾ ಇರೋದು. ಅದರಲ್ಲೆಲ್ಲ ಇರೋದು ಒಬ್ಬನೇ ಪರಮಾತ್ಮ. ಹಾಗಾಗಿ ಈ ವಿವಿಧತೆಯನ್ನ ಮೀರಿ ನಾನು ನಿಂತ್ಕೊಳ್ಬೇಕು ಅನ್ನೋದು ಈ ಶ್ರವಣದಿಂದ, ಆತ್ಮಜ್ಞಾನದ ಶ್ರವಣದಿಂದ, ಮತ್ತು ಅದನ್ನ ಮನನ, ಇವಾಗ ನಾವು ಏನ್ ಮಾಡ್ತಾ ಇದ್ದೀವೋ ಅದು ಮನನ ಕಾರ್ಯ. ಶ್ರವಣ ಮನನವನ್ನ ಮಾಡ್ತಾ ಇದ್ದೀವಿ. ನಿಧಿಧ್ಯಾಸವನ್ನ ನೀವು ಕೂತ್ಕೊಂಡು ಆಲೋಚನೆ ಮಾಡಬೇಕು. ಇದು ಧ್ಯಾನ. ಧ್ಯಾನ ಧ್ಯಾನ ನಾನು ಕೆಲಸ ಮಾಡಿಕೊಂಡು ಧ್ಯಾನ ಮಾಡಬಹುದು, ಒಂದ್ ಕಡೆ ಕೂತ್ಕೊಂಡು ಸಹ ಧ್ಯಾನ ಮಾಡ್ಬೋದು. ಪ್ರಾಕ್ಟಿಕಲ್ ಆಗಿ ನಾನು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ನಾ ಏನ್ ಮನನ ಮಾಡಿರ್ತೀನೋ ಅದನ್ನ ಅಳವಡಿಸ್ಕೊಳ್ತಾ ಹೋಗೋದು ಸಹ ನಿಧಿಧ್ಯಾಸವೇ, ಅದು ಧ್ಯಾನವೇ. ನಾನು ಒಂದು ಕೆಲಸ ಮಾಡ್ತಾ ಇದ್ದೀನಿ, ನಾನು ಇದನ್ನೆಲ್ಲ ಜ್ಞಾಪಿಸ್ಕೊಳ್ಬೇಕು. ಇದು ನಾನು ಪರಮಾತ್ಮ ಸ್ವರೂಪಿಗಳಾದಂತಹ ನನ್ನ ಮಕ್ಕಳಿಗೆ ನಾನು ಇದನ್ನ ಮಾಡ್ತಾ ಇದ್ದೀನಿ, ಇದು ಸೇವೆ ಅನ್ನೋದಾಗಿ ಮಾಡಿದ್ರೆ ನೀವು ಅಲ್ಲಿ ಪರಮಾತ್ಮನನ್ನ ನೀವು ನಿಮ್ಮ ಮಕ್ಕಳಲ್ಲಿ ನೋಡ್ತೀರಾ. ಆ ರೀತಿಯ ಮನೆಯಲ್ಲಿ ಮಾಡೋದು ಸಹ ಸೇವೆ. ಆದ್ರೆ ಯಾವ ರೀತಿ ಮಾಡ್ತೀನಿ, ಇದು ನನ್ನ ಕರ್ಮಪ್ಪ ಅಂತಂದ್ಬಿಟ್ಟು ಮಾಡೋದು ಬೇರೆ. ಇಲ್ಲ, ನನಗೆ ಇಂತಹ ಒಂದು ಭಗವಂತ ಇಂಥ ಆಪರ್ಚುನಿಟಿ ಕೊಟ್ಟಿದ್ದಾನೆ, ಇವ್ರನ್ನೆಲ್ಲ ನೋಡ್ಕೊಳ್ಳುವಂತಹ ಒಂದು ಸದಾವಕಾಶ ನನಗೆ ಸಿಕ್ಕಿದೆ, ಆದ್ರಿಂದ ನಾನು ಪರಮಾತ್ಮನ ಸೇವೆಯನ್ನ ಈ ರೀತಿಯಲ್ಲಿ ಮಾಡ್ತೀನಿ, ಅವ್ರನ್ನ ಉತ್ತಮ ಪ್ರಜೆಗಳಾಗಿ ಮಾಡ್ತೀನಿ, ಅದಕ್ಕೋಸ್ಕರ ನನ್ನ ಭಗವಂತ ನೇಮಿಸಿದ್ದಾನೆ ಅಂತ ಮಾಡಿದ್ರೆ ನಿಮ್ಮ ಜೀವನ ಬಹಳ ಸುಂದರವಾಗಿರುತ್ತೆ. ಆವಾಗ ಏನ್ ನೋಡ್ತೀರಾ, ಆವಾಗ ಭಗವಂತನನ್ನೇ ನೋಡ್ತೀರಾ. ಸದಾ ಕಾಲವೂ ನೀವು ಭಗವಂತನನ್ನೇ, ಎಲ್ಲದರಲ್ಲೂ ಭಗವಂತನೇ ನೋಡ್ತಾ ಇದ್ರೆ ನೀವು ಭಗವಂತನನ್ನ ತಲುಪ್ತೀರಾ. ನಿಮ್ಮಲ್ಲಿರುವಂತ ಭಗವಂತ ಮತ್ತೆ ಈ ಪ್ರಪಂಚದಲ್ಲಿ, ಈ ಸೃಷ್ಟಿಯಲ್ಲಿ ಅಡಕವಾಗಿರುವಂತಹ ಯಾವುದರಲ್ಲಿ ಎಲ್ಲವೂ ಅಡಕವಾಗಿದೆಯೋ ಆ ಆತ್ಮನನ್ನ, ಪರಮಾತ್ಮನನ್ನ ನೋಡೋದಕ್ಕೆ ಸಾಧ್ಯವಾಗುತ್ತೆ. ಈ ರೀತಿಯಲ್ಲಿ ನಾವು ಕರ್ಮಯೋಗವನ್ನ ಮಾಡಬೇಕು, ಮತ್ತೆ ಜ್ಞಾನವನ್ನ ಪಡ್ಕೊಂಡು ಸ್ಥಿತಪ್ರಜ್ಞರಾಗಬೇಕು ಅನ್ನೋದು ಪರಮಾತ್ಮ ಇಲ್ಲಿ ನಮಗೆ, ಭಗವಂತ ನಮ್ಗೆ ಹೇಳ್ಕೊಟ್ಟಿರುವಂತಹದ್ದು. ಇಂದಿಗೆ ಇವತ್ತಿನ ಸತ್ಸಂಗವನ್ನ ಮುಗಿಸೋಣವಾ? ಯಾರಿಗೆ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಏನಾದರೂ ಪ್ರಶ್ನೆಗಳಿದೆಯಾ? ಏನು ಆನ್ಸರ್ ಬರ್ತಿಲ್ಲ ಅಂತಂದ್ರೆ ಏನು ಇಲ್ಲ ಅಂತ ಅನ್ಕೊಳ್ತೀನಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು. ಹರಿ ಓಂ.